ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮನ್ ಮ್ಯಾನ್. ನಾನು ನಿಮ್ಮ ಗಿರೀಶ್ ಗೌಡ. ಇವತ್ತಿನ ಟಾಪಿಕ್ ಬ್ಯಾಚುಲರ್ ಪಾರ್ಟಿ ಮೂವಿ ರಿವ್ಯೂ ಬಗ್ಗೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಚುಲರ್ ಪಾರ್ಟಿ ಪ್ರೇಕ್ಷಕರನ್ನು ಹೊಟ್ಟೆ ಉಣ್ಣಾಗುವಷ್ಟು ನಗಿಸುತ್ತಾ ಸಿನಿಮಾ ಕಥೆ ಏನು, ಪ್ರಮುಖ ಪಾತ್ರಗಳ ಪರ್ಫಾರ್ಮೆನ್ಸ್ ಆಗಿದೆ, ಸಿನಿಮಾದ ಪ್ಲಸ್ ಪಾಯಿಂಟ್ ಏನು, ಸಿನಿಮಾದ ಮೈನಸ್ ಪಾಯಿಂಟ್ ಏನು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ನೋಡ್ತಾ ಇದ್ದೀವಿ ವೀಕ್ಷಕರೇ. ಸಿನಿಮಾ ಸ್ಟಾರ್ಟ್ ಆಗೋದು ಸಂತೋಷ್ ಅಲಿಯಾಸ್ ದಿಗಂತ್ ಅವರು ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ನೊಂದವರ ಸಂಘದ ಅಧ್ಯಕ್ಷರಾಗಿ ಕೂಡ ನೋಡ್ಬೋದು. EMI ಕಮಿಟ್ಮೆಂಟ್ ಅಂತ ಬೇಸತ್ತೋಗಿರೋ ಸಂತೋಷ್ ಅವ್ರಿಗೆ ಒಂದೊಳ್ಳೆ ಜೀವನ ನಡೆಸಬೇಕು ಅನ್ನೋ ಆಸೆ. ಸಂತೋಷ್ ಅವರ ಹೆಂಡತಿ ಪಾತ್ರದಲ್ಲಿ ಸಿರಿ ರವಿಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಸಮಯದಲ್ಲಿ ಕೂಡ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇತ್ಲಾಗೆ ವೈಯಕ್ತಿಕ ಜೀವನದಲ್ಲೂ ಸಂತೋಷ ಇಲ್ಲ, ಹಾಗೆ ಫ್ಯಾಮಿಲಿ ಜೀವನದಲ್ಲೂ ಸಂತೋಷ ಇಲ್ದಿರೋ ಸಂತೋಷ್ಗೆ ಹಳೆಯ ಗೆಳೆಯರಿಂದ ಒಂದು ಮೆಸೇಜ್ ಬರುತ್ತೆ. ಅದೇ ಬ್ಯಾಚುಲರ್ ಪಾರ್ಟಿ. ಆ ಬ್ಯಾಚುಲರ್ ಪಾರ್ಟಿಗೆ ಹೋಗಿ ಎದಳಷ್ಟರಲ್ಲಿ ಬ್ಯಾಂಕಾಕ್ ಅಲ್ಲಿ ಇರ್ತಾರೆ. ಬ್ಯಾಂಕಾಕ್ ಅಲ್ಲಿ ಏನೇನಾಗುತ್ತೆ, ಯಾವ ತರ ಸಿಚುವೇಶನ್ ಬರುತ್ತೆ, ಯಾವ ತರ ಓವರ್ಕಮ್ ಮಾಡ್ತಾರೆ ಅನ್ನೋದೇ ಈ ಕಥೆಯ ಸಾರಾಂಶ. ಬ್ಯಾಚುಲರ್ ಪಾರ್ಟಿಯಲ್ಲಿ ಬ್ಯಾಚುಲರ್ ಆಗಿ ಎಂಟ್ರಿ ಕೊಟ್ಟಿರೋದು ಲೂಸ್ ಮದ ಯೋಗೀಶ್ ಅವರು. ದಿಗಂತ್ ಲೈಫ್ ಅಲ್ಲಿ ಯೋಗಿ ಬಂದಾಗಲೆಲ್ಲ ಏನಾದ್ರೂ ಒಂದು ಎಡವಟ್ ಆಗ್ತಾನೆ ಇರುತ್ತೆ. ಲೂಸ್ ಮದ ಯೋಗೇಶ್ ಅಂತೂ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಅಚ್ಯುತ್ ಕುಮಾರ್ ಅವರು PT ಮಾಸ್ಟರ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಲೂಸ್ ಮದ ಯೋಗೇಶ್, ದಿಗಂತ್ ಮತ್ತು ಅಚ್ಯುತ್ ಕುಮಾರ್ ಅವರು ಬ್ಯಾಚುಲರ್ ಪಾರ್ಟಿ ಮಾಡಕ್ ಹೋಗಿ ಬ್ಯಾಂಕಾಕ್ಗೆ ಹೇಗ್ ಹೋದ್ರು, ಅಲ್ಲಿ 3 ಜನದ ಪರಿಸ್ಥಿತಿ ಏನಾಯ್ತು ಅದನ್ನ ಇಟ್ಕೊಂಡು ಅಭಿಜಿತ್ ಮಹೇಶ್ ಅವರು ಒಂದು ಒಳ್ಳೆ ಕಾಮಿಡಿ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಬ್ಯಾಚುಲರ್ ಪಾರ್ಟಿಯಲ್ಲಿ ಲೂಸ್ ಮದ ಯೋಗೇಶ್ ಅವರು ಮೇನ್ ಹೈಲೈಟ್. ಲೂಸ್ ಮದ ಯೋಗೇಶ್ ಅವರ ಪಾತ್ರ ನೋಡ್ತಾ ಇದ್ರೆ ಹಿಂದಿನ ಗೆಳೆಯರು ಹಾಗೆ ಸಿದ್ಲಿಂಗ್ ಮೂವಿನ ನೆನಪು ಮಾಡ್ತಾರೆ. ಲೂಸ್ ಮದ ಯೋಗೇಶ್ ಅವರ ಕಾಮಿಡಿ ಟೈಮ್ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ದಿಗಂತ್ ಅವರು ನೊಂದ ಜೀವಿಗಳ ಅಧ್ಯಕ್ಷರಾಗಿ ಕಾಣಿಸ್ಕೊಂಡಿರೋ ದಿಗಂತ್ ಅವರು ತುಂಬಾ ಚೆನ್ನಾಗಿ ಅವರವರ ಪಾತ್ರವನ್ನು ನಿಭಾಯಿಸಿದ್ದಾರೆ. ಹಾಗೆ ಲೂಸ್ ಮದ ಮತ್ತು ದಿಗಂತ್ ಅವರ ಕಾಮಿಡಿ ಟೈಮಿಂಗ್ ತುಂಬಾ ಸೂಪರ್ ಆಗಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಎಂದಿನಂತೆ ಅಚ್ಯುತ್ ಕುಮಾರ್ ಅವರು ಸಹಜ ನಟನೆಯಿಂದ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ಸಿರಿ ರವಿಕುಮಾರ್ ಅವರು ಕೂಡ ಅವರ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಹಾಸ್ಟೆಲ್ ಹುಡುಗರ ಆದ್ಮೇಲೆ ಒಂದೊಳ್ಳೆ ಸಿನಿಮಾನ, ಕಾಮಿಡಿ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಿಮ್ಮ ಚಾಯ್ಸ್ ಬ್ಯಾಚುಲರ್ ಪಾರ್ಟಿ. ಹಾಗಾದ್ರೆ ಈ ಸಿನಿಮಾದಲ್ಲಿ ಏನು ನೆಗೆಟಿವ್ನೇ ಇಲ್ವಾ? ನೆಗೆಟಿವ್ ಕೂಡ ಇದೆ ಸ್ವಾಮಿ. ಸಿನಿಮಾ ತಂಡವರು ಸ್ವಲ್ಪ ಮ್ಯೂಸಿಕ್ ಕಡೆಗೆ ಗಮನ ಹರಿಸಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಕೆಲವೊಂದು ಕಡೆ ಕಾಮಿಡಿ ವರ್ಕೌಟ್ ಆಗಿಲ್ಲ, ಹಾಗೂ ಕಾಮಿಡಿ ಟೈಮ್ ಕೂಡ ವರ್ಕೌಟ್ ಆಗಿಲ್ಲ. ಇಷ್ಟ ಹೇಳ್ತಾ ಈ ಸಿನಿಮಾ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನು ಇದೇ ತರ ಹೆಚ್ಚಿನ ಸಿನಿಮಾ ರಿವ್ಯೂಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಕಾಮನ್ ಮ್ಯಾನ್.